ಯೇ ಭೇದಂ ವಿದಧತ್ಯದ್ಧ ಹ್ಯಾವಯೋರೇಕರೂಪಯೋ ಕುಂಭೀಪಾಕೇಶು ಪಚ್ಯಂತೆ ನರಾಃ ಕಲ್ಪಸಹಸ್ರಕಂ ಅನ್ನುವಂತಹ ಒಂದು ಮಾತನ್ನು ಪುರಾಣವು, ಪದ್ಮಪುರಾಣವು ಈ ಒಂದು ಮಾತನ್ನು ನಮಗೆ ಹೇಳುತ್ತಾ ಇದೆ. ಇದರ ಅರ್ಥ ಏನು? ಈ ಮಾತನ್ನು ಯಾರು ಹೇಳ್ತಾ ಇದ್ದಾರೆ ಅಂತಂದರೆ, ವಿಷ್ಣು ಶಿವನ ಜೊತೆಗೆ ಮಾತಾಡ್ತಿರುವಾಗ, ಶಿವನಿಗೂ ವಿಷ್ಣುವಿಗೂ ಮಧ್ಯದಲ್ಲಿ ಆ ಸಂವಾದ ನಡೀತಾ ಇರುವಾಗ ಮಧ್ಯದಲ್ಲಿ ವಿಷ್ಣು ಹೇಳುವಂತಹ ಮಾತಿದು. ಏನಿದು ಅಂತಂದರೆ, ನಮ್ಮಿಬ್ಬರ ಮಧ್ಯದಲ್ಲಿ ಯಾರು ಭೇದವನ್ನು ನೋಡ್ತಾರೋ, ಯೇ ಭೇದಂ ವಿದಧತಿ, ನಮ್ಮಿಬ್ಬರನ್ನು ಭೇದ ದೃಷ್ಟಿಯಿಂದ ಯಾರು ನೋಡ್ತಾರೆ ಅಂದರೆ, ಶಿವ ದೊಡ್ಡವನು ಅಥವಾ ಶಿವ ದೊಡ್ಡವನು ವಿಷ್ಣು ಚಿಕ್ಕವನು, ಅಥವಾ ವಿಷ್ಣು ದೊಡ್ಡವನು ಶಿವ ಚಿಕ್ಕವನು ಅಂತ ಈ ರೀತಿಯಂತಹ ಭೇದ ಭಾವನೆಯಿಂದ ಯಾರು ನೋಡ್ತಾರೋ, ಆವಯೋರೇಕರೂಪಯೋ, ವಾಸ್ತವವಾಗಿ ನಾವಿಬ್ಬರು ಒಂದೇ ಆಗಿದ್ದೇವೆ. ಆ ಒಂದೇ ಆಗಿದ್ದರೂ ರೂಪಗಳು ಬೇರೆ ಬೇರೆ ಅಷ್ಟೇ, ರೂಪ ಬೇರೆ ಆಗಿದೆ ಅಷ್ಟೇ. ಆದರೆ ಒಂದೇ ಆಗಿದ್ದರೂ ಈ ಬೇರೆ ಕೇವಲ ಕಣ್ಣಿಗೆ ಕಾಣಿಸ್ತಾ ಇರುವಂತಹ ಈ ರೂಪದ ಒಂದು ಭೇದವನ್ನಿಟ್ಟುಕೊಂಡು ನಮ್ಮಿಬ್ಬರಲ್ಲೂ ಒಂದು ಭೇದವನ್ನು ಕಲ್ಪನೆ ಮಾಡಿ, ಇವರು ದೊಡ್ಡವರು ಅವರು ದೊಡ್ಡವರು ಇವರು ಚಿಕ್ಕವರು ಅನ್ನುವಂತಹ ಈ ಭಾವನೆಯಲ್ಲಿ ಯಾರು ಈ ಭೇದ ದೃಷ್ಟಿಯನ್ನು ಹೊಂದಿರ್ತಾರೋ ಅಂಥವರು ಕುಂಭೀಪಾಕೇಶು ಪಚ್ಯಂತೆ, ಕುಂಭೀಪಾಕ ಅನ್ನುವಂತಹ ನರಕಕ್ಕೆ ಇಂಥವರು ಹೋಗ್ತಾರೆ. ಅಲ್ಲಿರಬೇಕಾಗುತ್ತೆ ಇವರು ಅಂತ. ಎಲ್ಲಿವರೆಗಿರಬೇಕು? ಕಲ್ಪಸಹಸ್ರಕಂ ಅಂತ ಹೇಳ್ತಾರೆ. ಒಂದು ಕಲ್ಪ ಅಂತ ಹೇಳಿದ್ವಿ, 1,000 ಕಲಿಯುಗಗಳು ಕಳೆಯಿದ್ದರೆ ಒಂದು ಕಲ್ಪ ಅಂತ ಆಗುತ್ತೆ. ಇಂತಹ ಕಲ್ಪಗಳು 1,000. ಕಲ್ಪಸಹಸ್ರಕಂ ಕುಂಭೀಪಾಕೇಶು ಪಚ್ಯಂತೆ ನರಾಃ ಕಲ್ಪಸಹಸ್ರಕಂ ಅಂತ ಶಾಸ್ತ್ರವು, ಪದ್ಮಪುರಾಣವು ನಮಗೆ ಹೇಳುತ್ತಾ ಇದೆ. ಈ ರೀತಿಯಾಗಿ ಪುರಾಣಗಳಲ್ಲಿ ಅನೇಕ ವಚನಗಳಿವೆ, ಬೇಕಾದಷ್ಟಿವೆ. ಅದೇ ರೀತಿಯಾಗಿ ವಿಶೇಷವಾಗಿ ಉಪನಿಷತ್ತು ನಮಗೆ ಹೇಳ್ತಾ ಇದೆ, ಆ ಪರಮಾತ್ಮನ ಬಗ್ಗೆ ವಿಸ್ತಾರವಾಗಿ ಹೇಳಿ ಆ ಉಪನಿಷತ್ತು ನಮಗೆ ಹೇಳ್ತಾ ಇದೆ. ಈಗಲೂ ಸಹ ನಾವು ದೇವರಿಗೆ ಅಭಿಷೇಕವನ್ನು ಮಾಡುವಾಗ ಆ ಮಂತ್ರವನ್ನು ಹೇಳಿ ಅಭಿಷೇಕ ಮಾಡಿದ್ವಿ. ಎಲ್ಲರೂ ಸಹ ವೈದಿಕರ ಆ ಮಂತ್ರವನ್ನು ಹೇಳಿದ್ದಾರೆ. ಏನು? ಸಬ್ರಹ್ಮ ಸ ಶಿವ ಸ ಹರಿಸೇಂದ್ರ ಸೋಕ್ಷರ ಪರಮಸ್ವರಾಟ್. ಆ ಪರಮಾತ್ಮ ಯಾರಿದ್ದಾನೋ ಅವನೇ ಸಬ್ರಹ್ಮ, ಸ ಶಿವ ಸ ಹರಿಹಿ ಸೇಂದ್ರ. ಅವನಿಗೆ, ಆ ಪರಮಾತ್ಮನಿಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಎಲ್ಲ ರೂಪಗಳು, ಎಲ್ಲ ಹೆಸರುಗಳು ಒಬ್ಬನೇ ಪರಮಾತ್ಮನಿಗೆ. ಇಲ್ಲಿ ಯಾವುದೇ ವಿಧವಾದಂತಹ ಭೇದವಿಲ್ಲ ಅನ್ನುವಂತಹ ವಿಷಯವನ್ನು ಆ ಉಪನಿಷತ್ತು ಸಹ ನಮಗೆ ಹೇಳ್ತಾ ಇದೆ. ಆದ್ದರಿಂದ ಈ ರೀತಿಯಾಗಿ ಆ ಭಗವಂತನ ಭಕ್ತಿಯನ್ನು ನಾವು ಇಟ್ಟುಕೊಂಡಿರಬೇಕು ಅನ್ನುವುದನ್ನು ಸಹ ಶಂಕರರು ವಿಶೇಷವಾಗಿ ನಮಗೆ ತಿಳಿಸಿದ್ದಾರೆ. ಮತ್ತು ಅದರೊಳಗೂ ಸಹ ಯಾವುದೇ ವಿಧವಾದಂತಹ ಭೇದ ಭಾವನೆಯನ್ನು ನಾವು ಹೊಂದಿರಬಾರದು ಅನ್ನುವಂತಹ ವಿಷಯವನ್ನು ನಮಗೆ ತಿಳಿಸಿದ್ದಾರೆ.